ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಮಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡ್ತಾ ಬಂದಿದ್ದೀವಿ ನಮ್ಮ ಈ ಒಂದು ವಿಡಿಯೋನಲ್ಲಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರು ಬದಲಾವಣೆಯಿಂದ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಲಾಭನ, ನಷ್ಟನ, ಮಧ್ಯಮ ಫಲನ ಯಾವ ರೀತಿ ಇದೆ, ಅಥವಾ ಏನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಗುರು ಬದಲಾವಣೆಯನ್ನು ಲಾಭವಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು, ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿನಿತ್ಯ ಹೀಗೆ ನಾನು ಹೇಳ್ತಕ್ಕಂಥ ಸ್ತೋತ್ರವನ್ನು ನೀವು ಅನುಷ್ಠಾನಕ್ಕೆ ತರ್ತೀರಿ. ವೃಶ್ಚಿಕ ರಾಶಿಯವರು ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಧರ್ಮರಾಜಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳ್ಕೊಳ್ತೀರಿ ಪ್ರತಿನಿತ್ಯ ಕೂಡ 9 ಬಾರಿಗೂ ಅಧಿಕವಾಗಿ ಹೇಳ್ಕೊಂಡಾಗ ಅಧಿಕಸ್ಯ ಅಧಿಕ ಫಲವನ್ನು ತಾವು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿಯವರೆಗೆ ದ್ವಿತೀಯಾಧಿಪ ಗುರುನೇ, ಪಂಚಮಾಧಿಪನೂ ಗುರುನೇ. ಇವನೆಲ್ಲಿಗೆ ಬರ್ತಿದ್ದಾನೆ? ಷಷ್ಠಮದಲ್ಲಿ ಇದ್ದವ ಸಪ್ತರ್ಷಿ ಮಂಡಲಕ್ಕೆ ಹೋಗ್ತಾ ಇದ್ದಾನೆ, ಸಪ್ತಮ ಭಾವಕ್ಕೆ ಹೋಗ್ತಾ ಇದ್ದಾನೆ. ಸಪ್ತ ಋಷಿಗಳ ಕೃಪೆಯನ್ನು ಪಡೆದುಕೊಂಡ ಹಾಗೇನೆ ನೀವು ಸಪ್ತಮಕ್ಕೆ ಹೋದಾಗ 100ಕ್ಕೆ 100 ನಿಮಗೆ ಗುರುಬಲ. ಯಾರ್ಯಾರಿಗೆ ಈ ರಾಶಿಯವರೆಗೆ ಮದುವೆ ಆಗಿಲ್ಲವೋ ಮದುವೆ ಆಗತಕ್ಕಂತಹದ್ದು 2024 ಮೇಯಿಂದ 2025 ಮೇ ಒಳಗಡೆ ಮದುವೆ ಆಗುತ್ತಿತ್ತು. ಇನ್ನು ಮದುವೆ ಆಗಿದೆ ಗುರುಗಳೇ, ಮಕ್ಕಳಾಗಿದೆ, ಬೇಕಾದಷ್ಟು ಕಷ್ಟದಲ್ಲಿ ವಿಲೆ ಒದ್ದಾಟ ಮಾಡ್ತಾಯಿದ್ದೀವಿ ಈ ರಾಶಿಯವರು. ಅವರಿಗೂ ಸಿಹಿ ಸುದ್ದಿ, ಡಬಲ್ ಸ್ಟಾರ್ ಅಲ್ಲ ಟ್ರಿಬಲ್ ಸ್ಟಾರ್ ನೀವು ಪಡೆದುಕೊಳ್ಳುವಂಥ ಸಂಭವ. ಯಾಕೆ ಟ್ರಿಬಲ್? ಗುರುವಿನ ಸಂಖ್ಯೆ ಎಷ್ಟು? 3 ಅಲ್ವಾ? ಅಂಥ ಸ್ಟಾರನ್ನು ನೀವು ಪಡೆದುಕೊಳ್ತೀರಿ. ಮುದ್ರೆನ ಒತ್ತುತ್ತೀರಿ ಕೂಡ. ಯಾವ ಮುದ್ರೆ? ಜಯದ ಮುದ್ರೆಯನ್ನು, ವಿಜಯದ ಮುದ್ರೆಯನ್ನು ನೀವು ಒತ್ತುತ್ತೀರಿ ಈ ವರ್ಷ. ಭಾಳ ಸಾಂಗೋಪಾಂಗವಾಗಿ ಎಲ್ಲ ಕೆಲಸಗಳು ಇಷ್ಟು ದಿವಸ ಅಡೆತಡೆ ಇದ್ದದ್ದು, ಯಾವುದಕ್ಕೆ ಅಡ್ಡ ಬರ್ತಾಯಿತ್ತೋ ಅದೆಲ್ಲವೂ ಕೂಡ ಇಷ್ಟು ದಿವಸ ಯಾರು ಏನೇನು ಹೇಗೆ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ರೋ ಈ ವರ್ಷ ನಿಮ್ಮ ರೂಪವೇ ನಿಮ್ಮ ಮನೆಯ ದೀಪವಾಗಿ ಕಾಣುವಂಥದ್ದು ಇರುತ್ತೆ. ಅಂತಶ್ಚಕ್ಷು ಸ್ವಲ್ಪ ನೀವು ಗಮನಿಸಬೇಕಾಗಿರುತ್ತೆ. ಒಳಗಡೆ ನೀವು ಒಮ್ಮೆ ಇದ್ದು ಏನೆಲ್ಲ ಮಾಡ್ಕೊಳ್ತೀರಿ ಅಂತಂದರೆ ಒಂದು ಯೂನಿವರ್ಸ್ ಕನೆಕ್ಟ್ ಆಗ್ತಕ್ಕಂಥದ್ದು, ವಿಶ್ವಶಕ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಈ ರಾಶಿಯವರು. ಕದಿರ ಪಾಲಾಶಃ ಅಶ್ವತ್ಥಃ, ಕದಿರ ಪಾಲಾಶ ಅಶ್ವತ್ಥ ವೃಕ್ಷಾಣಂ ಅಂತ ಹೇಳ್ತಾನೆ. ಈ 3 ವೃಕ್ಷಗಳು ಅಥವಾ ಯಾವುದಾದ್ರೂ ಒಂದು ವೃಕ್ಷದ ಕೆಳಗಡೆ ಕುಳಿತುಕೊಂಡಾದರೂ ಕೂಡ ಗುರು ಮತ್ತು ಕುಜನದ್ದು ವಿಶೇಷವಾಗಿ ನೀವೇನು ಅಂತಂದರೆ ಮನಸ್ಸಿನಲ್ಲಿ ಕಳವಳ ಇಟ್ಟುಕೊಳ್ಳದೆ ಮಾಡಿಕೊಳ್ಳಲೇಬೇಕಾಗಿರತಕ್ಕಂಥದ್ದು ಅದ್ವಿತೀಯದ ಫಲವನ್ನು ಕಾಣಲೇಬೇಕು ಅಂತಂದಾಗ ನಿಮಗೇನೆಲ್ಲ ಕೂಡ ಅವ ಕೊಡ್ತಾನೆ ಅಂತಂದರೆ 4 ನೀವು ಮಾಡಿಕೊಳ್ಳಲೇಬೇಕು. ಗುರು ಚಂದ್ರ ವಿಶೇಷವಾಗಿರ್ತಕ್ಕಂಥದ್ದು, ಗುರು ಮತ್ತು ಚಂದ್ರರ ಕೃಪೆಗೆ ನೀವು ಒಳಗಾಗಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ನಿಮ್ಮ ರಾಶಿಗೆ ಸಂಬಂಧಪಡ್ತಕ್ಕಂಥದ್ದು. ಇನ್ನು ದ್ವಿತೀಯಾಧಿಪತಿ ನಿಮಗೆ ಗುರು, ಹೇಳಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅಂದರೆ ಗುರುವಿನ ಅಷ್ಟೋತ್ತರವನ್ನು, ಚಂದ್ರನ ಅಷ್ಟೋತ್ತರವನ್ನು, ಸೂರ್ಯನ ಅಷ್ಟೋತ್ತರವನ್ನು, ಕುಜರ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಬನ್ನಿಯಪ್ಪ. ಒಂದು 10 ನಿಮಿಷ ನಿಮಗೋಸ್ಕರ ಅಲ್ಲದಿದ್ದರು ನನಗೋಸ್ಕರ ಸಮಯವನ್ನು ಕೊಡಿ. 10 ನಿಮಿಷ ಪ್ರೇಯರ್ ಮಾಡಿದ್ದನ್ನು ಒಂದು ಮರದ ಕೆಳಗೆ ಕೂತ್ಕೊಂಡು, ಇವತ್ತಾಗಲಿಲ್ಲ ಮನೆಯಲ್ಲಿ ಕುಳಿತುಕೊಂಡು ಹೇಳ್ತಾ ಬನ್ನಿ. ಕೆಂಪು ವರ್ಣದ ಪುಷ್ಪಗಳಿಂದಲೂ ಬಿಳಿಯ ವರ್ಣದ ಪುಷ್ಪಗಳಿಂದಲೂ ಅಥವಾ ಹಳದಿ ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳಿಂದಲೂ ಕೂಡ ಅರ್ಚನೆ ತಿಂಗಳಿಗೆ 1 ಬಾರಿ ಯಾರನ್ನು ಮಾಡ್ತೀರಿ? ಸೂರ್ಯನನ್ನಾದರೂ ಮಾಡಬಹುದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನಾದರೂ ಕೂಡ ನೀವು ಮಾಡಬಹುದು, ಗುರುವಿನನ್ನಾದರೂ ಕೂಡ ನೀವು ಮಾಡಬಹುದು. ವಿಶೇಷವಾಗಿ ಇದು ಯಾವುದೂ ಆಗಲಿಲ್ಲ ಅಂತಂದರೆ ಚಂದ್ರನಿಗೆ ಸಂಬಂಧಪಟ್ಟ ಶಿವನನ್ನು ಬೇಕಾದರೂ ಕೂಡ ನೀವು ಆರಾಧಿಸ್ತಕ್ಕಂಥದ್ದನ್ನು ಮಾಡಿಕೊಳ್ತೀರಿ ತಿಂಗಳಿಗೆ 1 ಬಾರಿ. ಇದು ನಡೆಯುತ್ತೆ ಅಂತಂದರೆ ಬಹಳ ವಿಶೇಷದಿಂದ. ಅಂದರೆ ಸಪ್ತಮಕ್ಕೆ ಗುರು ಹೋಗಿದ್ದಾನೆ, ಗುರುಬಲ ಇದೆ. ಏನೇನು ಗುರುಬಲಕ್ಕೆ ಬರ್ತಕ್ಕಂಥದ್ದು ನೀವು ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿ ಮೇಲೆ ಎದ್ದೇಳ್ತೀರಿ. ಭಯವೇ ಬೇಡ, ನಿರ್ಭೀತಿಯಿಂದ.
ಇನ್ನು ನೀವು ಮಾಡೋ ಕೆಲಸಗಳಲ್ಲಿ ಜಯವನ್ನು ವಿಜಯವನ್ನೇ ಎಲ್ಲ ಈ ಭೂಮಿ ಕೆಲಸಗಳಿತ್ತಲ್ಲ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ವಲ್ಲ ಅವೆಲ್ಲ ಕೂಡ ಯಾರು ನೋಡಿದ್ರು ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಮಧ್ಯದಲ್ಲಿ ನೀವು ಹೋಗಿದ್ದೀರಿ, ಒಂದು ಸೈಟು ಸೇಲ್ ಮಾಡೋಕ್ಕಾಗಲಿಲ್ಲ, ಜಾಗಗಳು ನೋಡಿದ್ದೇ ಆಯಿತು, ತೆಗೆದುಕೊಳ್ಳೋನು ಯಾವನು ಬರಲೇ ಇಲ್ಲ. ಈ ವರ್ಷ ನಿಮ್ಮನ್ನು ನಾವು ಹುಡ್ಕೊಂಡು ಬರ್ತಾನೆ. ಇಷ್ಟೂ ದಿನಗಳ ಕಾಲ ನೀವು ಎಲ್ಲೋ ದೇವ್ರನ್ನ ಹುಡ್ಕೊಂಡು ಹೋದ್ರಿ, ಈಗ ನಿಮ್ಮನ್ನೇ ಆ ಭಗವಂತ ಹುಡ್ಕೊಂಡು ಬಂದಾಗಿದೆ. ಅದಕ್ಕೆ ಬಾಗಿಲು ತೆರೆಯಿರಿ, ಬಾಗಿಲು ತೆರೆಯಿರಿ. ಮಲಗಿದ್ದೀರಲ್ಲ, ಎದ್ದು ತೆರೆಯಿರಿ. ಎದ್ದು ತೆರೆಯಿರಿ ಅಂತಂದರೆ ಸೂರ್ಯ ಉದಯವಾಗುವ ಮುನ್ನ ನೀವು ಉದಯವಾಗಿರಬೇಕು. ನೀವು ಅರುಣನಿಗೆ ನಮಸ್ಕಾರ ಹೇಳಬೇಕು. ಅರುಣ ಬಂದು ನಿಮಗೆ ನಮಸ್ಕಾರ ಹೇಳಬಾರ್ದು. ನೀವು ಸೂರ್ಯನ ಸಾರಥಿ ಆಗಿರ್ತಕ್ಕಂಥ ಅರುಣನಿಗೆ ನಮಸ್ಕಾರ ಮಾಡ್ತೀರಾ. ಈ ವೃಶ್ಚಿಕ ರಾಶಿಯವರು ತೋರಿಸಪ್ಪ ನೋಡೋಣ, ಹೋದ ಬಾರಿದ್ದು ಗೊಂದಲ ಇದೆಯಂತ ತೋರಿಸಿ ನೋಡೋಣ. ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದ್ಭುತವಾಗಿ ವೃಶ್ಚಿಕ ರಾಶಿಯಾಗಿರ್ತಕ್ಕಂಥದ್ರಿಂದ ಆವಾಗ ಈ ಒಂದು ನವಗ್ರಹಗಳಿಗೆ ಸಂಬಂಧಪಟ್ಟ ನವಧಾನ್ಯಗಳನ್ನು ನೀವು ದಾನ ಮಾಡಿಕೊಡಿ. ಇನ್ನು ಸಾಧ್ಯವಾದರೆ ಈ ನವಧಾನ್ಯಗಳನ್ನು ಮಿಶ್ರಣ ಮಾಡಿ ಈ ಜಲಚರ ಪ್ರಾಣಿಗಳು ತಿನ್ನಬೇಕು. ಅಲ್ಲಿ ನಿಮ್ಮದೊಂದು ಅದೃಷ್ಟ ದಿಕ್ಕಿ ಇದೆ ವೃಶ್ಚಿಕ ರಾಶಿಯವರದು. ಆ ಜಲಚರ ಪ್ರಾಣಿಗಳಿಗೂ ಹಾಕ್ತಾ ಬನ್ನಿ. ಯಾರಾದರೂ ಗುಡಿಸಲು ಕಟ್ಕೊಂಡಿರ್ತಾರಲ್ಲ, ಈ ಹಕ್ಕಿಪಿಕ್ಕಿ ಜನಾಂಗ, ಈ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ 10 ಗುಡಿಸಲು ಕಟ್ಕೊಂಡಿರ್ತಾರೆ, ಅವರ ಅವಶ್ಯಕತೆಗಳನ್ನ ಕೇಳಿ ಏನು ಬೇಕಾದರೂ ಕೊಡಿ. ಆದರೆ ಮರೆಯದೇ ಅವರ ಅಡುಗೆಗೆ ಬಳಸೋ ಎಣ್ಣೆಯನ್ನು ಏನಾದರೂ ಕೂಡ ಈ ರಾಶಿಯವರು ಕೊಡುತ್ತಾರಾ? ಎಣ್ಣೆ ಏನಾದರೂ ದಾನ ಮಾಡ್ತೀರ ಅಂತಂದರೆ ಈ ಬೆಣ್ಣೆಯಿಂದ ಕೂದಲು ತೆಗೆದಷ್ಟು ಈಸಿಯಾಗಿ ನಿಮ್ಮ ಕೆಲಸಗಳಾಗ್ತವೆ. ಬರೆದಿಟ್ಟು ಖಂಡಿತ ಗುರುಗಳೇ, ವೃಶ್ಚಿಕ ರಾಶಿಯವರೆಗೂ ಕೂಡ ಈ ಒಂದು ಗುರು ಬದಲಾವಣೆಯಿಂದ ಸೂಪರ್ ಆಗಿದೆ. ಎಲ್ಲದರಲ್ಲೂ ಟಿಕ್ ಮಾರ್ಕ್ ಅಂತಲೇ ಹೇಳ್ಬೋದು. 100% ಚೆನ್ನಾಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯಾಗಿರುವಂಥ ಚಿಂತೆ, ಭಯ, ಆತಂಕ, ಟೆನ್ಷನ್ ಬೇಡವೇ ಬೇಡ. ಯಾಕಂದರೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳಿರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.